ಹಾಯ್ ಫ್ರೆಂಡ್ಸ್, ಸುಧಾ ಕರ್ನಾಟಕ ಕುಕಿಂಗ್ ಸ್ಟೈಲ್ಗೆ ಸ್ವಾಗತ. ನಾನು ಮಾಡ್ತಿರುವತ್ತು ಹೆಸರುಬೇಳೆ ಪಾಯಸ ಮಾಡಿ ತೋರಿಸ್ತಾ ಇದ್ದೀನಿ. ಯಾರೋ ಒಬ್ಬರು ಕೇಳಿದ್ರು, ನಮಗೆ ಗೊತ್ತಿರೋದು ಬರೀ ಖಾರನೇ ಮಾಡಾಕ್ತಿರಲ್ಲ, ಸ್ವಲ್ಪ ಸ್ವೀಟು ಮಾಡಾಕಿ ಅಂತ. ಅದಕ್ಕೆ ಫಸ್ಟು ನಾನು ಪಾಯಸ ಮಾಡ್ತಾಯಿದ್ದೀನಿ. ಅದಕ್ಕೆ ಹೆಸರುಬೇಳೆನ ಫಸ್ಟು ಹುರ್ಕೋಬೇಕು. ಹುರಿದ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ಹೆಸರುಬೇಳೆನ. ಫಸ್ಟೇ ವಾಶ್ ಮಾಡಿಬಿಟ್ಟು ಹುರಿತಿಲ್ಲ, ಆಮೇಲೆ ವಾಶ್ ಮಾಡ್ಕೊತೀವಿ. ಫಸ್ಟ್ ಹುರ್ಕೋಬೇಕು ಹೆಸರುಬೇಳೆನ. ನೋಡಿ, ಹುರಿದಿದ ನಂತರ ಈ ಥರ ಹುರ್ಕೊಂಡಿದ್ದೀನಿ ನಾನು. ಇದನ್ನು 3 ವಿಸಲ್ ಬರ್ಸ್ಕೊಳ್ಳೋಣ. 3 ತಪ್ಪಿದ್ದು 2 ವಿಸಲ್ ಬರ್ಸ್ಕೊಳ್ಳೋಣ. ಕ್ಲೀನಾಗಿ ವಾಶ್ ಮಾಡಿ ಹಾಕಿ, ವಾಟರ್ ನಿಮಗೆ ಪಾನಕ ಕೂಡ ಇಡ್ತೀರ, ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ, ನೀರು ವೇಸ್ಟ್ ಮಾಡಬೇಡಿ. ನೋಡಿ, ನಾನು ಹೆಸರುಬೇಳೆ ಬೇಯಕ್ಕೆ ಇಟ್ಟಿದ್ನಲ್ಲ, ಅದ್ರ ಜೊತೆ ಬೆಲ್ಲ ಕೂಡ ಪಾನಕ ತಗೋತಾ ಇದ್ದೀನಿ. ಒಂದು ಹಚ್ಚು, ನಾನು ಕಪ್ಪು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ನಮ್ಮ ಮಂಡ್ಯದಲ್ಲಿ ಕಪ್ಪು ಬೆಲ್ಲನೇ ಸಿಗೋದು, ಅದಕ್ಕೆ ಕಪ್ಪು ಬೆಲ್ಲನೇ ಯೂಸ್ ಮಾಡ್ತಿದ್ದೀನಿ. ಹೆಸ್ರು ಕಾಳು ಪಾಯಸಕ್ಕೆ ನಾನು ಆವಾಗಲೇ ಗೋಡಂಬಿ ಒಂದು 4 ಅಕ್ಕಿ ನೆನೆಯಕ್ಕೆ ಇಟ್ಟಿದ್ದೆ. ಅದ್ರ ಜೊತೆ ಸ್ವಲ್ಪ ಕಾಯಿ ತುರಿ ಹಾಕ್ತಿದ್ದೀನಿ, ಹಾಕ್ಬಿಟ್ಟು ರುಬ್ಬಬೇಕು. ನಾನು ಆವಾಗಲೇ ಬೇಯಿಸಿಟ್ಕೊಂಡಿದ್ನಲ್ಲ, ಹೆಸರುಬೇಳೆ ಬೇಯಿಸಿಟ್ಕೊಂಡಿದ್ನಲ್ಲ ಅದು, ಮತ್ತು ಪಾನಕ ಬಂದಿತ್ತು. ಆ ಪಾನಕಕ್ಕೆ ಹೆಸರುಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಈಗ ಮಸಾಲ ರುಬ್ಬಿಟ್ಟು ಹಾಕಬೇಕು. ಫೈನಲಿ ನೋಡಿ, ಇನ್ನೂ ಗೋಡಂಬಿ ದ್ರಾಕ್ಷಿ ಹಾಕಿಲ್ಲ. ಎಷ್ಟು ಗಟ್ಟಿ ಇದೆ ಅಂತ. ಗಟ್ಟಿ ಇದೆ, ಇಷ್ಟು ಇದ್ದರೆ ಸಾಕು. ಟೇಸ್ಟ್ ಕೂಡ ಬೆಲ್ಲ ಸ್ವಲ್ಪ ಮೀಡಿಯಮ್ ಟೇಸ್ಟ್ ಕುಡಿಯೋರು ಇರ್ತೀರ, ಇಲ್ಲ ಜಾಸ್ತಿ ಟೇಸ್ಟ್ ಬೆಲ್ಲ ಬೇಕು, ಸ್ವೀಟ್ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಳ್ಳಿ. ನಾನು 1 ಅಚ್ಚು ಬೆಲ್ಲ ಆ್ಯಡ್ ಮಾಡಿದ್ದೀನಿ. ಕಪ್ಪು ಬೆಲ್ಲ, ಮಂಡ್ಯ ಬೆಲ್ಲ, ಗಾಣದಲ್ಲಿ ಮಾಡಿಸ್ಕೊಂಡು ತಂದಿರೋ ಬೆಲ್ಲ ಹಾಕಿದ್ದೀನಿ ನಾನು. ತುಪ್ಪ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡಿದ್ದೀನಿ. ಹೊರಗಡೆ ಯಾವುದೇ ಥರ ತುಪ್ಪ ಏನೂ ತಂದು ಯೂಸ್ ಮಾಡಿಲ್ಲ. ಫೈನಲಿ ಪಾಯಸಕ್ಕೆ ಹಾಕಿದರೆ ರೆಡಿ ಆಯಿತು. ಫೈನಲಿ ಪಾಯಸ ರೆಡಿ ಆಯಿತು ಫ್ರೆಂಡ್. ಗೋಡಂಬಿ ದ್ರಾಕ್ಷಿ ಕೂಡ ಹಾಕಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.